ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. 71ನೇ ವರ್ಷದಲ್ಲಿ ನಾನು ಮಾಡ್ತಿರುವ ಒಂದು ಹೊಸ ಸಾಹಸ ಇದು ಅಂತ ಹೇಳ್ಬೋದು. ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ನನ್ನ ಚಾನಲ್ ಹೆಸರು ಹಾಡು ಮತ್ತು ಹರಟೆ. ಏನು ಹಾಡು ಹರಟೆ ಏನು? ಈ ಹಾಡು ಬಹಳ ಜನರಿಗೆ ಅವ್ರಿಗೆ ಒಂದು ಹಾಡು ಕೇಳೋದ್ರಲ್ಲಿ ಬಹಳ ಸಂತೋಷ ಇರುತ್ತೆ. ನಮಗಿಷ್ಟವಾದಂಥ ಹಾಡು ಎಲ್ಲೇ ಕೇಳಿಸ್ಲಿ, ನಮ್ಮ ಮನಸ್ಸು ನಮ್ಮ ಗಮನ ಪೂರ್ತಿ ಅದರ ಕಡೆ ಸೆಳೆಯುತ್ತೆ. ಬಹಳ ಸಲ ನಾನು ಅದನ್ನು ಹೇಳಬೇಕು ಅಂತನ್ನೋ ಒಂದು ಆಸೆನ ನಮ್ಮಲ್ಲಿ ಹುಟ್ಟಾಕತ್ತೆ. ಆದರೆ ತುಂಬ ಜನಕ್ಕೆ ಹಾಡು ಕೇಳೋಕ್ಕೆ ತುಂಬ ಇಷ್ಟ, ಹೇಳೋಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ. ಈ ಚಾನಲ್ನ ಮೂಲಕ ಹಾಡು ಭಾಗದ ಉದ್ದೇಶ ಏನಪ್ಪ ಅಂತಂದರೆ, ಜನರಿಗೆ ಹಾಡು ಹೇಳೋದನ್ನು ಪ್ರೇರೇಪಿಸೋದು. ನಾನು ಹೇಳುವ ಹಾಡುಗಳ ಮೂಲಕ ಕೆಲವು ಹಾಡುಗಳು ಕರಾವೋಕೆ ಟ್ಯೂನ್ಗೆ ಸೆಟ್ ಆಗಿರುತ್ತೆ, ಕೆಲವು ಯಾವುದೇ ಮ್ಯೂಸಿಕ್ ಇಲ್ದಿರೆ ಹಾಡು ಹೇಳ್ತೀನಿ, ಕೆಲವು ಮ್ಯೂಸಿಕ್ ಆ್ಯಪ್ಗಳು ತುಂಬ ಇದೆ, ಆ ಮ್ಯೂಸಿಕ್ ಆ್ಯಪ್ಗೆ ತಕ್ಕಂಗೆ ಹಾಡ್ತಿದ್ದೀನಿ. ಅದನ್ನು ಕೇಳೋದ್ರಿಂದ ನಿಮ್ಮಲ್ಲಿ ನಾನು ಹಾಡಬೇಕು, ನಾನು ಹಾಡಬಲ್ಲೆ ಎಂಬ ಒಂದು ಸ್ಫೂರ್ತಿ ತುಂಬಿಸೋದೇ ಈ ಭಾಗದ ಉದ್ದೇಶ. ದಯವಿಟ್ಟು ನನ್ನ ಹಾಡುಗಳನ್ನು ಕೇಳಿ, ಚೆನ್ನಾಗಿದೆ ಅನಿಸಿದ್ರೆ ಸ್ಫೂರ್ತಿಸಿ, ನಾನು ಹೇಳಬಲ್ಲೆ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಹಾಡನ್ನು ಹಾಡಿ ನನಗೆ ಕಳಿಸ್ಕೊಡಿ. ಈ ಚಾನಲ್ನಲ್ಲಿ ನಿಮ್ಮ ಹಾಡನ್ನು ಹಾಕುವೆ. ಯಾಕೆ ಅಂದರೆ ಈ ಹಾಡು ಹರಟೆ ನನ್ನ ಚಾನಲ್ನಲ್ಲ, ಇದು ನಮ್ಮ ಚಾನಲ್. ಇದರ ಎರಡನೇ ಭಾಗ ಹರಟೆ ಅಂತ. ಈ ನನ್ನ 71 ವರ್ಷಗಳಲ್ಲಿ ನಾನು ಜನರನ್ನು ನೋಡಿದ್ದೇನೆ, ನನ್ನ ದೇಶನ ನೋಡಿದ್ದೇನೆ, ಪ್ಲಸ್ ನಮ್ಮ ಸುತ್ತಮುತ್ತ ಆಗುತ್ತಿರುವ ಬಹಳ ಕೆಲಸಗಳನ್ನು ನೋಡಿದ್ದೇನೆ. ಅದರ ಬಗ್ಗೆ ನನ್ನದೇ ಆದ ಕೆಲವು ಯೋಚನಾ ಲಹರಿಗಳಿದೆ. ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದೇ ಈ ಹರಟೆ ಭಾಗದ ಉದ್ದೇಶ. ಕೆಲವು ಟಾಪಿಕ್ಸ್ ತುಂಬ ಸೀರಿಯಸ್ ಆಗಿರುತ್ತೆ, ಕೆಲವುದು ನಿಮ್ಮನ್ನು ಯೋಚನೆ ಮಾಡೋಕ್ಕೆ ಪ್ರೇರೇಪಿಸುತ್ತೆ, ಕೆಲವು ಸುಮ್ಮನೆ ಹೌದಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು, ಇದ್ರ ಬಗ್ಗೆ ನಾನು ಗಮನನೇ ಕೊಟ್ಟಿರಲಿಲ್ವಲ್ಲ ಅಂತ ಅನಿಸುತ್ತೆ. ಇನ್ನು ಕೆಲವು ಹೌದಲ್ವಾ, ಇದ್ರ ಬಗ್ಗೆ ಈ ಥರ ನಾನು ಹೇಳ್ಬೋದಲ್ವಾ, ನನಗೂ ಈ ಥರಕ್ಕೆ ಒಂದು ಅಭಿಪ್ರಾಯ ಇದೆ ಅಲ್ವಾ ಇದ್ರ ಬಗ್ಗೆ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಹರಟೆ ಭಾಗದ ಮೂಲಕ ನನ್ನ ಅಭಿಪ್ರಾಯಗಳನ್ನು ಹಂಚ್ಕೋತೀನಿ. ನಿಮ್ಗಿಷ್ಟ ಆದರೆ ಪ್ರೇರೇಪಿಸಿ. ನೀವು ಏನಾದರೂ ಒಂದು ಈ ಚಾನಲ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನನಗೆ ಕಳಿಸ್ಕೊಡಿ. ವಿಡಿಯೋ ಮೂಲಕ ಇದನ್ನು ಹಾಕ್ತೇನೆ. ಒಟ್ಟಿನಲ್ಲಿ ಈ ಹಾಡು ಹರಟೆ ನನ್ನ ನಿಮ್ಮ ನಡುವೆ ಇರುವ ಒಂದು ಕೊಂಡಿ, ಅದು ಹಾಡಿನ ಮೂಲಕ ಮತ್ತು ಹರಟೆ ಮೂಲಕ. ಈ ಚಾನಲ್ನನ್ನು ದಯವಿಟ್ಟು ಬೆಳೆಸಿ, ಹರಸಿ. ಇದೇ ರೀತಿ ನಾವಿಬ್ಬರು ಮುಂದೆ ಮಾತಾಡ್ಕೊಂಡು ಹೋಗೋಣ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ. ನಮಸ್ತೆ.